ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಡವನಹಳ್ಳಿ ದನಗಳ ಜಾತ್ರೆಯ ಮುಂದುವರಿದ ಭಾಗವನ್ನು ತೋರಿಸ್ತಾ ಇದ್ದೀವಿ. ಅಣ್ಣ ನಮಸ್ಕಾರ. ನಮಸ್ತೆ. ಯಾವ ಊರಣ್ಣ? ನಮ್ಮದು ಮಧುಗಿರಿ ಆ ಕಡೆ ಪೆಮೇನ್ಪಲ್ಲೆ. ಎಷ್ಟು ಜೊತೆ ತಂದಿದ್ದೀರಾ? 2 ಜೋಡಿ ಎಲ್ಲ ಸೇರಿದೆ ಇವತ್ತು, ಪರವಾಗಿಲ್ಲ. ತಮ್ಮ ಹೆಸರು? ಲಿಂಗೇಶ್. ಲಿಂಗೇಶ್ ಅಂತೇಳ. ಏನು ಹೇಳ್ತೀರಾ ಬೆಲೆ ಇದು? ಇದು 120. 120. ಹಲ್ಲು ಇನ್ನೂ ಹಲ್ಲಾಗಿಲ್ಲ. ಇದು 120. 105. 105 ಹೇಳ್ತೀರಾ? ಇದು ಹಲ್ಲಾಗಿಲ್ವಾ? ಇಲ್ಲ, ಹಸುನ ಇದು? 105 ಜೊತೆ. ಹಾಲು ಗಬ್ಬ ಆಗಿದೆ. ತಮ್ಮ ಹೆಸರು, ಫೋನ್ ನಂಬರ್ ಹೇಳ್ಬಿಡಿ. ಲಿಂಗೇಶ್. ಫೋನ್ ನಂಬರು? 1113881. ಸರಿ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಂಬಾ ದೊಡ್ಡ ಐತಿಹಾಸಿಕ ಜಾತ್ರೆ. ಬಡವನಹಳ್ಳಿ ಜಾತ್ರೆಯ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಆಲ್ರೆಡಿ ನಾವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ತಾವು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಲವಾರು ಜನರನ್ನ ಮಾತಾಡ್ಸೋಣ, ಮಾಹಿತಿಗಳನ್ನ ಪಡ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ವೀಕ್ಷಕರೇ, ಬಡವನಹಳ್ಳಿ ಜಾತ್ರೆಯ ಇನ್ನಷ್ಟು ಸಂಚಿಕೆಗಳನ್ನ ನಾವು ಪ್ರಸ್ತುತಪಡಿಸ್ತೀವಿ. ನೀವು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ನಮಗೆ ಪ್ರೋತ್ಸಾಹ ಮಾಡಿ. ಇಲ್ಲಿನ ಸ್ಥಳೀಯ ಮುಖಂಡರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೇವರಾಜು ಅಂತೇಳಿ, ಬಡವನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತು ಶ್ರೀರಾಮನವಮಿಯಿಂದ ಅಂದರೆ ಬಡವನಹಳ್ಳಿಯಲ್ಲಿ ಭಾರಿ ದನಗಳ ಜಾತ್ರೆ, ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಬಡವನಹಳ್ಳಿಯಲ್ಲಿ ಭಾರಿ ದನಗಳ ಜಾತ್ರೆ ಪ್ರತಿ ವರ್ಷನೂ ನಡೆಯುತ್ತೆ. ಈ ವರ್ಷನೂ ಅದೇ ತರ ಅಂದ್ರೆ ಎಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಅಕ್ಕಪಕ್ಕ ಹಳ್ಳಿಗಳು ಅಂದ್ರೆ ಸುಮಾರು ಔಟ್ ಆಫ್ ಸ್ಟೇಟ್ ಇಂದಲೂ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ರಾಮನಗರ ಎಲ್ಲ ಜಿಲ್ಲೆಗಳಿಂದಲೂ ಬರ್ತಾರೆ, ಎಲ್ಲ ಹೊರ ರಾಜ್ಯಗಳಿಂದಲೂ ಬರ್ತಾರೆ, ಮತ್ತು ಇಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಂದ ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದಲೂ ಬರ್ತಾರೆ. ಇಲ್ಲಿ ಬರ್ತಾರೆ, ಪ್ರತಿ ವರ್ಷ ಬರ್ತಾರೆ. ಇದು ಏನಂದ್ರೆ ಏನಪ್ಪ ನೋವಿನ ಸಂಗತಿ ಏನಂದ್ರೆ, ಪ್ರತಿ ವರ್ಷ ಅಂದ್ರೆ ಇದೇನು ಈ ಕಲ್ತೈತೆ ದನಗಳ ಜಾತ್ರೆ, ಈಗ ಈ ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ. ಇವತ್ತೇನ್ ವಿಡಿಯೋ ಮಾಡಿದ್ದಾರೆ ಅದು 25% ಅನ್ಕೊಂಡಿದೀನಿ ಅಷ್ಟೇ ಕಲ್ತಿರೋದು. ಹಿಂದೆಲ್ಲನ 100% ಅಂದ್ರೆ ಇದ್ರ 4 ಪಟ್ಟು ದನಗಳ ಜಾತ್ರೆ ಕಲಿಯೋದು. ಈಗೆಲ್ಲ ಅಂದ್ರೆ ಕಡಿಮೆ ಆಗಿದೆ ಅಂತೀರಾ? ಆಗ್ತಾ ಇದೆ. ಅದೊಂದು ನೋವಿನ ಸಂಗತಿ. ಅಂದ್ರೆ ಯಾಕೆಂದ್ರೆ ಟ್ಯಾಕ್ಟ್ರಿ ದೊಡ್ಡ ದೊಡ್ಡ ಮಿಷಿನರಿಗಳೆಲ್ಲ ಬಂದ್ಬಿಟ್ಟು ರೈತರುಗಳು ಈ ತರ ದನಗಳನ್ನ ಸಾಕೋದು ತುಂಬಾ ಕಷ್ಟದ ಕೆಲಸ ಇವತ್ತು. ಅದರಿಂದ ನಾನು ನೋಡೋಣ ಈ ಜಾತ್ರೆ ಹೆಂಗ್ ಕಲ್ತೈತೆ ಅಂತೇಳಿ ಇವತ್ತು ಹಬ್ಬ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬಂದೆ. ಅವಾಗ ನಮ್ಗೆ ಈ ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ ಅವರು ನನಗೆ ಪರಿಚಯ ಆದ್ರು. ಅದರಿಂದ ಬಂದಾಗ ಹಂಗ ಅನ್ನಿಸ್ತು. ಅಂದ್ರೆ ಈಗ ಬರ್ತಿರೋ ದನಗಳು ಕಮ್ಮಿ ಆಗ್ಯಾವೆ. ಈ ಇದ್ರಲ್ಲಿ ಏನಂದ್ರೆ ನಮ್ಮ ಬಡವನಹಳ್ಳಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಇದೇ ಜಾತ್ರೆ ಸಮಯದಲ್ಲಿ ನಮ್ಗೆ ಏನ್ ಗೊತ್ತಾ, 1ನೇ ತಾರೀಕು ಬಾರಿ ಬ್ರಹ್ಮರಥೋತ್ಸವ ಇರ್ತೈತೆ. ಸುಮಾರು 7-8 ಸಾವಿರ ಜನದ ಮೇಲೆ ಸೇರ್ತಕ್ಕಂತ ಒಂದು ದೊಡ್ಡ ರಥೋತ್ಸವ ಅದು. ಅದಾದ್ಮೇಲೆ ಬೆಳ್ಳಿ ರಥೋತ್ಸವ ಇರ್ತೈತೆ 4ನೇ ತಾರೀಕು. 13ನೇ ತಾರೀಕು ಜಲ್ದಿ ಉತ್ಸವ ಅಂತ ಇರ್ತೈತೆ. ಅದು ಸುಮಾರು ಒಂದು 10-12 ಸಾವಿರ ಜನ ಸೇರ್ತಕ್ಕಂತ ದೊಡ್ಡ ಉತ್ಸವ. ದಯಮಾಡಿ ಎಲ್ಲರೂ ಬರಬೇಕು. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಇದಕ್ಕೆ ನೀವು ಪ್ರೀತಿಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೇನೆ. ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಇದು ದನಗಳ ಜಾತ್ರೆ? ಇದು ನಮ್ಮ ತಾತನ ಕಾಲದಿಂದ 100 ಕ್ರಾಸ್ ಆಗಿದೆ ಅನ್ಕೊಂಡಿದ್ದೀನಿ ನಾನು. ತುಂಬಾ ಪ್ರಸಿದ್ಧಿ ಪಡ್ಕೊಂಡಿದೆ. ಇವಾಗ ಎಲ್ಲಾ ಕಡೆ ದನಗಳ ಜಾತ್ರೆ ಆಗುತ್ತೆ, ಆದ್ರೆ ಬಡವನಹಳ್ಳಿ ದನಗಳ ಜಾತ್ರೆ ಸ್ವಲ್ಪ ಸ್ಪೆಷಲ್ ಅಂತಾರೆ. ಅಂದ್ರೆ ಹೊರ ರಾಜ್ಯಗಳಿಂದ ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿ ನೀವೇನ್ ಹೇಳ್ತೀರಾ? ಇದು ಈಗ ಸಿದ್ಧಗಂಗೆ, ಮಾಗಡಿ ಈ ತರ ಎಲ್ಲಾ ಕಡೆಗೂ ಅದೊಂದು ರೈತರುಗಳಿಗೆ ಒಂಥರ ಕ್ರೇಜ್. ಹೌದೌದು. ನಾನು ಒಳ್ಳೆ ದನ ಕಟ್ಟಬೇಕು, ವ್ಯವಸಾಯ ಮಾಡಕ್ ಬೇರೆ ಇರ್ತವೆ. ಇದ್ರೊಳಗೂ ಕೆಲವರು ವ್ಯವಸಾಯ ಮಾಡ್ತಾರೆ. ಜಾತ್ರೆ ಇನ್ನೊಂದು ತಿಂಗಳು ಸ್ಟಾರ್ಟ್ ಆಗ್ತೈತೆ ಅನ್ನುವಾಗ ಅವಾಗ ವ್ಯವಸಾಯ ಮಾಡಲ್ಲ. ಅವಕ್ಕೇನ್ ಗೊತ್ತಾ,
ಒಳ್ಳೆ ಡಿಲಿಷಿಯಸ್ ಫುಡ್ ಇಟ್ಕೊಂಡು ಒಂಥರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಇಲ್ಲಿ ಒಂದು ಗತ್ತು ಅವ್ರಿಗೆ ತಿರ್ಗಾ ಇಲ್ಲಿ ಸರ್ಕಾರಗಳಿಂದ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಆ ತರ ಎಲ್ಲ ಬಹುಮಾನ ವಿತರಣೆ ಇರ್ತೈತೆ. ಅವ್ರಿಗೆ ಏನೋ ಒಂದು ರಿಲೀಫ್. ಈ ಬೇಸಿಗೆ ಒಳಗೆ ಏನಂದ್ರೆ ಏನೋ ವ್ಯವಸಾಯ ಇರಲ್ಲ, ಒಂದು ಜಾಲಿ ಮೂಡ್ತಾರ. ಜಾಲಿ ಮೂಡ್ತಾರ, ಒಬ್ರಿಗೊಬ್ರು ಪರಿಚಯ ಮಾತಾಡ ಶೋಕಿಗೆ ಬರ್ತಾರೆ. ಇದು ಒಂಥರ ಚೆನ್ನಾಗಿರುತ್ತೆ. ರೈತರುಗಳು ಇದು ಅಂದ್ರೆ ಏನು ಅದೇ ತಿರ್ಗಿ ಮತ್ತೆ ಏನಪ್ಪಾ ಅಂದ್ರೆ ದನಗಳು ಪ್ರತಿ ವರ್ಷದಂತೆ ಕಮ್ಮಿ ಆಗ್ತಾ ಇದಾವಲ್ಲ, ಅದೊಂದು ಬೇಜಾರು. ಇವಾಗ ಸ್ವಲ್ಪ ಎಲ್ಲ ಯುವಕರು ಸ್ವಲ್ಪ ಉತ್ಸಾಹದಿಂದ ಇದಾರೆ ಸರ್. ಈಗ ಯುವಕರುಗಳು ಒಂದ್ ಸ್ವಲ್ಪ ಇದನ್ನ ಹಳ್ಳಿ ಕಾರು ಈ ತರ ಅಂತೇಳಿ ಈಗ ಏನೋ ಒಂದ್ ಸ್ವಲ್ಪ ಅವಲೇ ಯಾವ್ದಾನ ಒಂದ್ ಪೋಸ್ಟ್ ನಾಗ ಇದಾರೆ ಅಥವಾ ಒಂದು ರಿಟೈರ್ಡ್ ಒಂದ್ಲೆ ಪೋಸ್ಟ್ ನಾಗ ಇದಾರೆ ಅಂದ್ರೆ ಅವ್ರಿಗೆ ಏನೋ ಒಂದು ಭೂಮಿ ಮಾಡ್ಬೇಕು, ಅದೊಂದು ಇದೆ. ತೋಟ ಬೆಳೆಸ್ಬೇಕು, ದನ ಕರ ಕಟ್ಬೇಕು, ಕುರಿ ಕೋಳಿ ಸಾಕಾಣಿಕೆ ಈ ತರ ಹೈನುಗಾರಿಕೆ ಒಳಗೆ ಯುವಕರು ಇವತ್ತು ಅಂದ್ರೆ ಸರ್ಕಾರಗಳು ಇದ್ರಲ್ಲಿ ಸಬ್ಸಿಡಿ ಕೊಟ್ಟು ಪ್ರೋತ್ಸಾಹ ಮಾಡಬೇಕು, ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಐತೆ. ಇದರ ಸದುಪಯೋಗ ಪಡಿಸ್ಕೋಬೇಕು ಯುವಕರುಗಳು ಅಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ ಸಂದರ್ಭದಲ್ಲಿ. ಸರ್ ಇವಾಗ ವ್ಯವಸ್ಥೆ ಎಲ್ಲ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಇದೆಲ್ಲ ಸರಿಯಾಗಿದೆಯಾ ಅಂತ ಹೇಳಿ ಸ್ವಾಮಿ ಜಾತ್ರಾ ಕಮಿಟಿ ಮತ್ತು ಬಡವನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಕುಡಿಯ ನೀರಿನ ವ್ಯವಸ್ಥೆ ಎಷ್ಟೇ ಇದ್ರ ನಾನು ಹೇಳಿನ ಇದ್ರ 4ರಷ್ಟು ದನಗಳಿದ್ದಾಗ ಸಮೇತ ಟ್ಯಾಂಕರ್ ಅಂತ ಬರಗಾಲ ಪರಿಸ್ಥಿತಿ ಒಳಗೆ ಸಮೇತ ಟ್ಯಾಂಕರ್ಗಳಲ್ಲಿ ನೀರು ವ್ಯವಸ್ಥೆ ಮಾಡಿ ಈ ಹೆಸರು ಕೆಡಿಸ್ಕೊಂಡಿಲ್ಲ. ಜಾತ್ರಾ ಕಮಿಟಿಯವರು ಅಷ್ಟೇ, ಗ್ರಾಮ ಪಂಚಾಯತಿಯವರು ಅಷ್ಟೇ ತುಂಬಾ 24 ಗಂಟೆಗಳ ಕಾಲ ಇಂಥ ಸಮಯಗಳಲ್ಲಿ ಸ್ಪಂದಿಸ್ತಾರೆ. ಈಗ ನೀವು ಬರ್ಬೇಕಾದ್ರೆ ನೋಡಿರಿ, ಪೊಲೀಸ್ ಅಷ್ಟು ಬಡವನಹಳ್ಳಿ ಪೊಲೀಸ್ ಠಾಣೆರು ಅವೇರ್ನೆಸ್ ಏನು ಈ ಜಾತ್ರೆಗೆ ಬರ್ತೀರಾ, ದನಗಳು, ದುಡ್ಡು, ಮೊಬೈಲು ಎಲ್ಲ ಹುಷಾರಾಗಿರ್ತಕ್ಕಂಥ ಎಲ್ಲ ಅವೇರ್ನೆಸ್ ಮಾಡ್ತಾರೆ. ಇದರಲ್ಲಿ ಚೆನ್ನಾಗಿ ಆ ತರದ್ದೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾರೆ. ಅದ್ರೊಳಗೆ ಎಲ್ಲ ಸಾರ್ವಜನಿಕರು ಅಷ್ಟೇ. ತಿರ್ಗಾ ಹರಾಜು ಪ್ರಕ್ರಿಯೆ ಇರ್ತೈತೆ. ಅಂದ್ರೆ ಇದಕ್ಕೆ ಬರೋಂತವ್ರಿಗೆ ಎಂಟ್ರೆನ್ಸ್ ಫೀಸ್ ತರ. ಲಾರಿಗಳಲ್ಲಿ ದಾವಣಗೆರೆ, ದುರ್ಗ, ಮಹಾರಾಷ್ಟ್ರ ಆ ಕಡೆ ಎಲ್ಲ ದನಗಳನ್ನ ಒಳ್ಳೊಳ್ಳೆ ದನಗಳನ್ನೆಲ್ಲ ತಗೊಂಡ್ ಹೋಗ್ತಾರೆ. ಒಳ್ಳೆ ದನಗಳು ವ್ಯವಸಾಯ ಭಾರಿ ವ್ಯವಸಾಯ 100 ಕಟ್ಕೊಂಡಿರ್ತಾರಲ್ಲ ಅವರೆಲ್ಲ ತಗೊಂಡ್ ಹೋಗ್ತಾರೆ. ಒಂಥರ ಫೀಸ್ ತರ ಇರ್ತೈತೆ. ತಿರ್ಗಿ ಮಾಮೂಲಿ ಜಲ್ದಿ ಹಳ್ಳದ ಹರಾಜ್ ಇರುತ್ತೆ. ಅಂಗಡಿಗಳಿಗೆ ಕಂತರ ಅವ್ರಿಗೆ ಒಂದು ಮೀಟರ್ ಇಷ್ಟ ಅಂತ ಹೇಳಿ ಅದೆಲ್ಲ ದೇವಸ್ಥಾನಕ್ಕೆ. ನೀವು ಇವತ್ತು ಸಾಯಂಕಾಲ ಒಂದು 8 ಗಂಟೆಗೆ ಬಂದ್ರೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸೇವಾ ಸಮಿತಿಯಲ್ಲಿ ನಾನು ನಿರ್ದೇಶಕ. ನೀವು ಬಂದ್ರೆ ಗೊತ್ತಾಗುತ್ತೆ. ದೀಪಾಲಂಕಾರದ್ದು ಪ್ರತಿ ವರ್ಷ ದೀಪಾಲಂಕಾರ ಅವರೇ ಮಾಡಿರೋದು ಆಗ ಇದರಿಂದ ಕಮಿಟಿಯಿಂದ. ಆ ತರದ್ದೆಲ್ಲ ಇರ್ತೈತೆ. ಡೈಲಿ ಒಂದೊಂದು ಉತ್ಸವಗಳು ಇರ್ತೈತೆ. ಒಂದೊಂದು ಜನಾಂಗದಿಂದ ಇರ್ತೈತೆ, ಒಂದು ಅಣ್ತಮ್ಗಳಿಂದ. ಅದೆಲ್ಲ ತುಂಬಾ ಚೆನ್ನಾಗಿರ್ತೈತೆ. ಪಟಾಕಿ ವ್ಯವಸ್ಥೆ, ಪಟಾಕಿ ಎಲ್ಲ ಹೊಡ್ಕೊಂಡು ಚೆನ್ನಾಗಿರುತ್ತೆ. ಇನ್ನ ಒಂದು 10 ದಿವಸ ಇದೆ ಜಾತ್ರೆ. 12 ದಿನ, 13ನೇ ತಾರೀಕೆ ಕೊನೆ. 13ನೇ ತಾರೀಕು ಇನ್ನ ಜಲ್ದಿ ಇರ್ತೈತೆ. ಅಲ್ಲೇ ತಕ್ಕನ ಉತ್ಸವಗಳು ಇರ್ತೈತೆ. ಇವತ್ತು ನೀವು ಸಾಯಂಕಾಲ ಬಂದು ನೋಡ್ಬೋದು. ಇವತ್ತು ಉತ್ಸವ ಇದೆ. ಇವತ್ತು ಇನ್ನ ಒಂದು 15 ದಿವಸ ಇರುತ್ತೆ. ಕಂಟಿನ್ಯೂಸ್ ಇರುತ್ತೆ. ಲಾಸ್ಟ್ಗೆ ಏನ್ ಗೊತ್ತಾ, ಅಂತಿ ಅಂತ ಇರ್ತೈತೆ. ಅಂದ್ರೆ ಎಲ್ಲಾ ಅಕ್ಕಪಕ್ಕ ಹಳ್ಳಿಗಳವರೆಗೂ ಎಲ್ಲಾರು ಊಟ ವ್ಯವಸ್ಥೆ ಇರ್ತೈತೆ ಪ್ರಸಾದದ್ದು. ಅದೇ ಲಾಸ್ಟ್. ಸರ್ ನಮಗೆ ಸುಮಾರು ಮಾಹಿತಿ ಕೊಟ್ಟಿದ್ದೀರಾ. ಬಡವನಹಳ್ಳಿ ದನಗಳ ಜಾತ್ರೆ ಆಮೇಲೆ ರಂಗನಾಥ ಸ್ವಾಮಿ ಜಾತ್ರೆ ಬಗ್ಗೆನೂ ನೀವು ಮಾಹಿತಿ ಕೊಟ್ಟಿದ್ದೀರಾ. ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಣ್ಣ ಯಾವೂರು? ಬಂದ್ರಳ್ಳಿ ಅಂತನಾ? ತಮ್ಮ ಹೆಸರು? ಮಂಜುನಾಥ್. ಏನು ಹೇಳ್ತೀರಣ್ಣ ಬೆಲೆ ಇದು? 280. ಹಲ್ಲೇನಾಗಿದ್ದಾವೆ? 4 6 ಕೆಲಸ ಮಾಡ್ತಾವ? ಕೆಲಸ ಮಾಡ್ತವೆ. 4 6 ಇದು ಒಂಟಿನಾ? ಏನಲ್ಲಣ್ಣ ಇದು? 4 ಇದ್ರ ಬೆಲೆ? 1.5 ವ್ಯಾಪಾರ. ಹೆಚ್ಚು ಕಮ್ಮಿ ಕೊಡ್ತೀರಾ ನಿಮ್ಮ ರೇಟಿಗೆ ಬಂದರೆ? ಒಂದು ಬಿಡ್ತೀರಾ? ಅಣ್ಣ ತಮ್ಮ ಹೆಸರು, ಫೋನ್ ನಂಬರ್ ಇನ್ನೊಂದ್ಸಲ ಹೇಳಿ. ಮಂಜುನಾಥ್. ನಮ್ಮ ನಂಬರು 735305053152. ಸರಿ ಬ್ರೋ, ಯಾವೂರು? ನಮ್ಮದು ಮೈಸೂರು, ಜಡೆ ಮೈಸಂದ್ರ. ತಮ್ಮ ಹೆಸರು? ವಿಜಯ್ ಅಂತನಾ? ಏನು ಹೇಳ್ತೀರಾ ಬೆಲೆ? 135. ಹಲ್ಲು? ಒಂದಾಗಿದೆ, ಒಂದಾಗಿಲ್ವಾ? 135 ಹೇಳ್ತೀರಾ? 2 ಏನು ಹೇಳ್ತೀರಾ? 180. ಹಾಂ, ಇದೇನು ಹೇಳ್ತೀರಾ? 135. ಹಲ್ಲು? 2 ಹಾಂ. ಅಲ್ಲ ಬೆಲೆ? 155. ಇದು ಒಂದು ಹಲ್ಲಾಗಿದೆ, ಒಂದು ಹಲ್ಲಾಗಿಲ್ವಾ? ಇದ್ರ ಬೆಲೆ ಏನು ಹೇಳ್ತೀರಾ? 135.
ಬ್ರೋ ನಿಮ್ಮ ಹೆಸರು ಫೋನ್ ನಂಬರ್ ಇನ್ನೊಂದ್ಸಲ ಹೇಳ್ಬಿಡಿ. ಹಾಂ 8951578165 ಊರು ಜಡಮಾಯಿಸಂದ್ರ. ಸರಿ, ಯಾರಿಗಾರು ಬೇಕು ಅಂದರೆ ಫೋನ್ ಮಾಡ್ತಾರೆ. ಸರಿ, ವೀಕ್ಷಕರೇ, ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅಣ್ಣ ಏನು ಹೇಳ್ತೀರಾ ಬೆಲೆ ಇದು? 220. ಹಲ್ಲು 4 6 ಒಳ್ಳೆ ಹೈಟ್ ಇದ್ದಾವೆ. ಮನೇಲಿ ಸಾಕಿರವ? ಮನೇಲಿ ಸಾಕಿರೋ. ಹಾಂ, 4 6 4 ಇದೇನು ಹೇಳ್ತೀರಾ? ಬರ್ತಾ ಇದೆಯಾ? ಹಾಂ, ಜೊತೆ ಆದರೆ ಎಷ್ಟಾಗ್ಬೋದು? 160. ಹಲ್ಲು ಇನ್ನೂ ಹಲ್ಲು ಮಾಡಿಲ್ಲ. 160. ಅಣ್ಣ ನಮಸ್ಕಾರ, ಯಾವೂರು? ತಮ್ಮ ಹೆಸರು? ಏನು ಹೇಳ್ತೀರಾ ಬೆಲೆ ಇದು? 140 ಜೊತೆ ಹಸುಗಳ? ಹಾಂ, ತಮ್ಮ ಫೋನ್ ನಂಬರು? 6361206549. ಹಾಂ, ಅಣ್ಣ ನಮಸ್ಕಾರ, ಯಾವ ಊರು? ತಮ್ಮ ಹೆಸರು? ನಾರಾಯಣಪ್ಪ ಅಂತ. ಏನು ಹೇಳ್ತೀರಾ ಬೆಲೆ ಇದೆಲ್ಲ? 220. ಹಲ್ಲು 4 ಈ ದಾವಣಿ ಪೂರ್ತಿ ನಿಮ್ದೇನಾ? ಸ್ನೇಹಿತರದ್ದೆ. ಹಾಂ, ನಿಮ್ಮ 3 ಜೊತೆ ಇದಾವ? ಇದೇನು ಹೇಳ್ತೀರಾ? 140. ಹಲ್ಲೇನಾಗಿದ್ದಾವೆ? 2 140. ಇದೆಷ್ಟು ಹೇಳಿದ್ರಿ? ಇದು ಅವಾಗಲೇ ಹೇಳಿದ್ರೆ 230. ಚೆನ್ನಾಗಿದ್ದಾವೆ ಇವು. ಹಲ್ಲು 2 4 ಇದು 4. ಹಾಂ, ಇದು ಹಸುಗಳ? ಹಾಂ, ಎಷ್ಟು ಹೇಳ್ತೀರಾ? 120. ಹಾಲು ಕೊಡ್ತಾವೆ? ಗಬ್ಬಾಗಿದ್ದಾವೆ. ಎಷ್ಟು ಕೊಡ್ತವೆ? 1 ಲೀಟ್ರ್ ಅಷ್ಟು ಕೊಡ್ತವೆ. ಕರ ಕುಡಿಸ್ಕೊಂಡು. ಹಾಂ, 73 ಹಾಂ ಹಾಂ ಹಾಂ, ಫೋನ್ ನಂಬರು. ಸರಿ, ಯಾರಿಗಾರ ಬೇಕು ಅಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಂ, ನಿಮ್ಮ ಹೆಸರು? ರಂಗನಾಥ್ ಅಂತೇಳಿ. ಹಾಂ, ಏನಪ್ಪ ಹೆಸರು? ಯತೀಶ್ ಅಂತ. ಯಾವ ಊರು? ಮರೆನಾಯಕನಹಳ್ಳಿ. ಹಾಂ, ಏನು ಹೇಳ್ತೀರಾ ಬೆಲೆ? 210. ಹಲ್ಲಿನ ಆಗಿಲ್ವಾ? ಹಲ್ಲಿನ ಆಗಿಲ್ಲ. ಫೋನ್ ನಂಬರು? 8971981716. ಹಾಂ, ಸರಿ, ಯಾರಿಗಾರ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಣ್ಣ ಯಾವ ಊರು? ಹಾಂ, ಹಲ್ಲೆಷ್ಟು? ಹಲ್ಲು ಮಾಡಿಲ್ವಾ? ಏನು ಹೇಳ್ತೀರಾ ಬೆಲೆ? 190 ಹೇಳ್ತೀರಾ? ಹೇಳಿ. 81 97 11 79 52. ಹಾಂ, ಅಣ್ಣ ಯಾವ ಊರು? ಹೊಸಕೋಟೆ. ಯಾವ ಹೊಸಕೋಟೆ? ವೈನ್ ಹೊಸಕೋಟೆ? ಕೊರಟಗೆರೆ ಹತ್ರ ಹೊಸಕೋಟೆ ಇದೆಯಾ? ಹಾಂ, ಹೆಸರೇನು ನಿಮ್ಮದು? ಚಿತ್ತಾಯ ಅಂತ. ಇವೆಲ್ಲ ನಿಮ್ದೇನಾ? ಹಾಂ, ಏನು ಹೇಳ್ತೀರಾ ಬೆಲೆ? 175. ಹಲ್ಲಾಗಿಲ್ವಾ? 175. ಯಾವ ಹಲ್ಲಾಗಿಲ್ಲ ಅನ್ಸುತ್ತಲ್ಲ? ಹಾಂ, ಇದು 175 ಹೇಳ್ತೀರಾ? ಇದು 85. 85. ಇದು ಇನ್ನು ಕರುಗಳೇ. 85. ಇವು ಹಸುಗಳಾ? ಹಾಂ, ಏನು ಹೇಳ್ತೀರಾ ಇದು? 85. ಹಾಲು ಕರಿತಾವ? ಇನ್ನೂ ಇಲ್ಲ. ಹಾಂ, ತುಂಬ ಆಗಿದೆ.
ತಮ್ಮ ಹೆಸರು ಫೋನ್ ನಂಬರ್ ಹೇಳಿ. 81 81 47 47 13 13 85 85 68 68. ನಿಮ್ಮ ಹೆಸರು ಚಿತ್ತಯ್ಯ. ಚಿತ್ತಯ್ಯ ಅಂತ. ಹಾಂ ಸರಿ ಅಣ್ಣ, ಇವೆಲ್ಲ ನಿಮ್ವಾ? ಯಾವ್ದು ನಿಮ್ಮದು? ಅಜ್ಜೇನಪಾಳ್ಯ. ಅಜ್ಜಯ್ಯನಪಾಳ್ಯ. ಏನು ಹೇಳ್ತೀರಾ ಬೆಲೆ ಇವು? 95. ಹಲ್ಲಾಗಿಲ್ವಾ? ಇನ್ನು ಹಲ್ಲಾಗಿಲ್ಲ. 95. ಏನು ಹೆಸರು ನಿಮ್ಮದು? ನವೀನ್ ಕುಮಾರ್ ಅಂತನಾ? 95 ಹೇಳ್ತೀರಾ. ನಿಮ್ಮ ಫೋನ್ ನಂಬರು? 99 64 67 05 19. ಸರಿ ಯಜಮಾನ್ರಿ, ಯಾವೂರು? ಹಾಂ ಹಾಂ, ಏನು ಹೆಸರು ನಿಮ್ಮದು? ಹಾಂ, ಏನು ಹೇಳ್ತೀರದು? ಹಸುನಾ? 55. ಹಸು ಅಲ್ವಾ? 55 ಹೇಳ್ತೀರಾ? ಹಾಲು ಎಷ್ಟು ಕೊಡುತ್ತೆ? ಹಾಂ, ಅರ್ಧ ಲೀಟ್ರ್ ಕರ್ಕೊತೀರಾ. ಹಾಂ, ಇದು ಅದೇ ಕರಿ ಹಸಿಂದ ಅದು ಕರುನಾ? ಇದೇನು ಹೇಳ್ತೀರಾ? ಜೊತೆಲಿ ಕೊಡ್ತೀರಾ? ಇದೊಂದು 25 ಹಾಕ್ತೀವಿ. 25. ಅದು ಇದು ಸಪ್ರೇಟಾ? ಹಾಂ, 25. ಹಾಂ, ಏನು ಹೇಳ್ತೀರಾ ಬೆಲೆ ಇದು? 260 ಹೇಳ್ತಾ ಇದ್ದೀವಿ. 260. ಹಲ್ಲು? 2 ಅಲ್ಲ. ಒಳ್ಳೆ ಹೈಟ್ ಇದೆ. 2 ಅಲ್ಲು. ಅಣ್ಣ, ಯಾವೂರು? ಗುಬ್ಬಿನಾ? ಏನು ಹೇಳ್ತೀರಾ ಬೆಲೆ ಇದು? 155. ಇನ್ನೂ ಹಲ್ಲಾಗಿಲ್ಲ. ಹಾಂ, ಇನ್ನೂ ಹಲ್ಲಾಗಿಲ್ಲ. ತಮ್ಮ ಹೆಸರು? ಪ್ರದೀಪ್ ಅಂತನಾ? ಫೋನ್ ನಂಬರು? 8217 0399 73. ಸರಿ. ಏನು ಹೆಸರು ನಿಮ್ಮದು? ವಿಷ್ಣು ಅಂತನಾ? ಏನು ಹೇಳ್ತೀರಾ ಇದು? 36. ಅದು 28. ಹೆಣ್ಗರುಗಳ? 36 ಅದು 28. ತಮ್ಮ ಫೋನ್ ನಂಬರು? 79 75 85 31 74. ಸರಿ ವೀಕ್ಷಕರೇ, ನೋಡಿ ಹಸುಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತೇಳಿ. ಒಳ್ಳೆ ಹೈಟ್ ಇದ್ದಾವೆ. ಮಾತಾಡ್ಸೋಣ ಬನ್ನಿ. ಯಜಮಾನ್ರಿ, ಯಾವೂರು? ನಮ್ಮದು ಹಿರಾದ ಹತ್ರ ಕಾರೆಕುಂಟೆ ಸರ್. ಹಾಂ. ಒಳ್ಳೆ ಹಸುಗಳು. ಎಷ್ಟು ಹೇಳ್ತೀರಾ ರೇಟು? 1.5 ಲಕ್ಷ. 1.5 ಲಕ್ಷ ವ್ಯಾಪಾರನಾ? ಜೊತೆ? ಹ್ಞೂ ಸರ್. ಅದಂತೂ ಒಳ್ಳೆ ಹೈಟ್ ಇದೆ. ಗಬ್ಬಾಗಿದಾವ? ಇದೆ ಸರ್. ಹೌದಾ? ವರ್ಗರ ಇದೆ. ಹಾಂ, ಅದು ಗಬ್ಬಾಗಿದೆ. ಇದು ಗಬ್ಬಾಗಿದೆ. ಗಬ್ಬಾಗಿದೆ. ಕರುನು ಇದೆ. ಕರು ಯಾವ್ದ್ರದ್ದು? ಇದ್ರದ್ದು ಕರುನ? ಅದು ಓರಿಗರ. ಇದು 1.15. 2 ಗಬ್ಬಾಗಿದಾವ? 2 ಗಬ್ಬಾಗಿದಾವೆ. 15 ದಿನ ಹೆಚ್ಚು ಕಡಿಮೆ. ಹಾಂ, ಕೆಲಸ ಮಾಡ್ತಾವ? ಮಾಡ್ತಾವ ಸರ್. ಕೆಲಸ ಮಾಡ್ತವೆ. ಮಾಡಿದ್ವಿ. ಹಾಂ. ಅಣ್ಣ, ಯಾವೂರು? ಹಾಂ. ಏನು ಹೇಳ್ತೀರಾ ಬೆಲೆ ಇದು? 160. ಹಲ್ಲು? ಈಗ ಮಾಡವ? ಹಾಂ. ತಮ್ಮ ಹೆಸರು, ಫೋನ್ ನಂಬರ್ ಒಂದು ಹೇಳ್ಬಿಡಿ. ಶ್ರೀರಂಗಪ್ಪ ಅಂತ. ಹಾಂ. 6361 2401 79. ಯಾರಿಗಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಹಾಂ. ಇದು ಹಲ್ಲಾಗಿಲ್ವಾ? ಹಾಂ. ಏನು ಹೇಳ್ತೀರಾ ಇದ್ರದ್ದು ಬೆಲೆ? ವ್ಯಾಪಾರ 1.5ನಾ? ಹಾಂ. ಪೂರ್ತಿ ಇವೆಲ್ಲ ನಿಮ್ದೇನಾ ದಾವಣಿ? ಹಾಂ. ಯಾವ ಊರಿಂದ ನೀವು? ಎಲ್ಲಿ ಬರುತ್ತದು? ತುಮಕೂರಾ? ಹಾಂ. ಏನಪ್ಪ ಹೆಸರು? ಮನು ಅಂತೇಳ? ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ? ಏನು ಹೇಳ್ತೀರಾ ಇದು? 92. ಹಲ್ಲಾಗಿಲ್ಲ? ಹಾಂ. 92,000. ಇದೇನು ಹೇಳ್ತೀರಾ? 94. ಇದು 94,000. ಇದು 88 ಜೊತೆನಾ ಇದು? ಇದು 88. ಇದು 88,000. ಇದು ಕೊಟ್ರಾ? ಎಷ್ಟಕ್ಕಾಯ್ತು? 1.15 ಆಯ್ತಾ? ಹಾಂ. ಇದು ಹಲ್ಲಾಗಿದಾವ? 1.15.
ಇದು ಒಂದು 70. ಇದು 170. ಇದು 170ಕ್ಕೆ ಆಗಿದಾವ? ಇವಿನ್ನ ಇಲ್ಲ, ಹಲ್ಲಾಗಿಲ್ಲ. ತಮ್ಮ ಹೆಸರು, ಫೋನ್ ನಂಬರ್ ಇನ್ನೊಂದ್ಸಲ ಹೇಳಿ. ಮನು ಅಂತೇಳಿ. ಫೋನ್ ನಂಬರು 83 10 74 94 90. ಅಣ್ಣ ಯಾವ ಊರಿಂದ ಬಂದಿದ್ದೀರಾ? ಹೆಸರು, ನಿಮ್ಮ ಹೆಸರು? ನರಸಿಂಹರಾಜು ಅಂತೇಳ. ಏನು ಹೇಳ್ತೀರಣ್ಣ ಬೆಲೆ ಇದು? 120 ಹೇಳ್ತೀರಾ? ಹಲ್ಲಾಗಿಲ್ವಾ? 120. 120. ತಮ್ಮ ಫೋನ್ ನಂಬರು? 99 80 720 760. ಹಾಂ. ಅಪ್ಪಿ ಏನು ಹೆಸರು ನಿಂದು? ಚಿರಂಜೀವಿನಾ? ಹಾಂ. ಯಾವ ಊರು? ಕೋರ ಹತ್ರ ಮುದ್ದೇನಹಳ್ಳಿನಾ? ಹಾಂ. ನಿಮ್ಮ ಹಸುಗಳಲ್ಲಿ ಇವಾ? ಬಾ ಮತ್ತೆ ನೀನು ಕಡಿಮೆ ಹೇಳ್ಬೇಡಪ್ಪ, ಕಡಿಮೆ ಹೇಳ್ಬಿಟ್ಟು ಆಮೇಲೆ. ಹಾಂ ಹಾಂ 50,000 ರೂಪಾಯಾ? ಹಿಂದಿ ಬೇರೆ ಮಾತಾಡ್ತೀಯಾ? ಇದು ಗೊತ್ತಿಲ್ವಾ? ಹಾಂ. 85,000. ಹಲ್ಲು ಎಲ್ಲ ಚೆನ್ನಾಗಿದೆ, ರೇಖು ಎಲ್ಲ, ಅದಕ್ಕೆ 5,000. ಇದು ಇಲ್ಲ, ಇದು 7 ತಿಂಗಳು 70,000 ಅದ್ರಲ್ಲಿ ಐತೆ ಇದನ್ನು. ಹೌದಾ? ನೀನು ಎಷ್ಟನೇ ಕ್ಲಾಸ್ ಈಗ? ಈ ಸತಿ ಈ ಸಲ 5th, 4th ಆಗಿದೆ, 5th ಈಗ. ಮೊಮ್ಮಕ್ಕಳು ನಿಮ್ಗಿಂತ ಏನು ಹೇಳ್ತೀರಣ್ಣ ಇದು ಬೆಲೆ? ಇದು 55. ಇನ್ನೂ ಹಲ್ಲಾಗಿಲ್ಲ, ಮುಂದಿನ ವರ್ಷಕ್ಕೆ. ಇದು 4 ಒಂಟಿನ ಇದು? ಹಾಂ. ಏನು ಹೇಳ್ತೀರಾ ಇದು? ಹಾಂ 85. ಹಲ್ಲು 4. ಹಾಂ ಹಾಂ. ಇದು ಹಸನಾ? ಹಾಂ ಹಾಂ ಹಾಂ. ಏನು ಹೇಳ್ತೀರಾ ಇದು? 65. ಒಂದು ಹಸ. ಹಾಂ. ಓರಿ ಕರ ಇದೆಯಾ? ಅದು ಹಿಂದ್ಗಡೆ ಇರೋದು ಇದ್ರದ್ದೇನಾ ಕರ? ಹಾಂ. ಶಿವ ಅಂತನಾ? ಕರೆದಾರ ಕಟ್ಟಿದಿರ ತಾನೆ? ಹಾಂ. ಏನು ಕಟ್ಟಿರೋದು ಅದು? ಹಾಂ, ದೃಷ್ಟಿ ಆಗ್ಬಾರ್ದು ಅಂತ ಕರೆಕ್ಟಾಗಿ ಹೇಳಿದೆ. ಅದ್ರದ್ದಾ ಇದು? ಹಾಂ, ಅದರದ್ದು. ಜೊತೆಲಿ ಹೇಳ್ತಾ ಇರೋದ ನೀವು ಬೆಲೆ? ನಾವು ಹಾಂ ಹಾಂ. ಅಲ್ಲ, ಬೆಲೆ ಎರಡು ಸೇರ ನೀವು ಹೇಳಿದ್ದು? 2 ಕರ ಕೂಡ 75 65 ಹೇಳಿದ್ದು. ಆ ಕಡೆದು? ಅದು 55. 55. ಹ್ಞೂ. ನಿಮ್ಮ ಹೆಸರು? ಸಿದ್ಧಗಂಗಯ್ಯ. ಸಿದ್ಧಗಂಗಯ್ಯ ಅಂತನಾ? ಹಾಂ. ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರ್ 99 64 25 95 53. ಊರು? ಊರು ಮೆಳ್ಳೆಹಳ್ಳಿ. ಎಲ್ಲಿ ಬರುತ್ತದ? ಕೋರ ಹತ್ರನಾ? ಹಾಂ. ನಿನ್ನ ಹೆಸರೇನಪ್ಪ? ಮನ್ವಿತ್ ಅಂತ. ಏನು ಕ್ಲಾಸು? 4th. ಜಾತ್ರೆ ಪೂರ್ತಿ ಇರ್ತೇನೆ ನೀವು ನಿಮ್ಮ ತಾತನ ಜೊತೆ? ಹಾಂ ಹಾಂ. ಹೌದಾ? ಹಾಂ, ಸರಿ ಅಪ್ಪ. ವೀಕ್ಷಕರೇ, ಮಾಹಿತಿ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಮಾಹಿತಿಗಳು ನಿಮಗೆ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.